ಬೇಜಾರು ಆಗೇ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಇಗ್ನೋರ್ ಮಾಡಿಬಿಡಿ, ಇಗ್ನೋರ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಿಮಗೇನು ಕಮ್ಮಿ ನೋವಾಗುತ್ತೆ ಅಂತೇನಿಲ್ಲ, ನಿಮಗೂ ಅಷ್ಟೇ ನೋವಾಗುತ್ತೆ. ಆದರೆ ಹೆಣ್ಮಕ್ಳ ಜೊತೆ ಇನ್ನೊಂದೇನಾಗುತ್ತೆ ಗೊತ್ತಾ, ಸ್ಲಟ್ ಶೇಮಿಂಗ್ ಅಂತ ಮಾಡಿಬಿಡ್ತಾರೆ. ಅರ್ಥ ಆಗಿಲ್ಲ. ಆ್ಯಂಡ್ ಮನಿ ಆಲ್ಸೋ ನನಗೆ ಚೆನ್ನಾಗಿ ಸಿಗಬೇಕು. ನನಗೇನಾಗಿದೆ ಅಂದರೆ ನನಗೆ ತುಂಬ ಸಲ ಅವಕಾಶಗಳು ಚೆನ್ನಾಗಿ ಬಂದಿದೆ ಆ್ಯಂಡ್ ದುಡ್ಡು ತುಂಬ ಕಮ್ಮಿ ಇರ್ತಾಯಿತ್ತು. ಇವಾಗ ನಂಗೆ ಮನ್ಸು ಬರಲ್ಲ ಆ ಥರ ಮಾಡೋಕ್ಕೆ. ಬಿಕಾಸ್ ಆ್ಯಂಡ್ ಓವರ್ ಆಲ್ ಇನ್ ಮೈ ಲೈಫ್ ಅಫ್ಕೋರ್ಸ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ಐ ಆಮ್ ಹ್ಯಾಪಿ. ನಮ್ಮ ದಾರಿ ಏನಿದೆ ನಾವು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿ ಮುಂದೆ ನಡಿಬೇಕು. ದಟ್ಸ್ ಆಲ್ ಐ ಫೀಲ್. ಇವತ್ತು ನಾನು ಶಪಥ ಹಾಕಿದ್ದೀನಿ, ನಾನು ಕಣ್ಣೀರು ಹಾಕಲ್ಲ ಅಂತ. ಎರಡು ಕಡೆ ನೀವು ಹೋಗೋ ಅಪ್ಪ ವಿಷಯ ಬಂದಾಗ ಬಟ್ ಯು ಕಂಟ್ರೋಲ್. ನಾನು ಅದಕ್ಕೆ ಅದನ್ನ ಎಳಿಯಕ್ಕೆ ಹೋಗ್ಲಿಲ್ಲ. ಇಲ್ಲ, ಬಿಕಾಸ್ ಆಮೇಲೆ ಎಲ್ಲರೂ ನಗ್ತಾರೆ, ಇವಳು ಏನು ಎಲ್ಲದಕ್ಕೂ ಅಳ್ತಾಳೆ ಅಂತ. ಸೊ ನೀವು ನಗಬೇಕು, ನಗ್ನಗ್ತಾನೆ ಇರಬೇಕು. ಆಕ್ಚುಲಿ ಖುಷಿ ವಿಷಯಕ್ಕೂ ನಮಗೆ ಒಂದೊಂದ್ಸಲ ಅಳು ಬರುತ್ತೆ ಸರ್. ನೂರೊಂದು ನೆನಪು. ಈಗ ಫೈನಲಿ ಇನ್ನೇನು ಮೈಂಡ್ ಮಾಡ್ತಾ ಇದ್ದೀವಿ, ಆಲ್ಮೋಸ್ಟ್ 2 hours ಮಾತಾಡ್ತಾ ಇದ್ದೀವಿ, ಗೊತ್ತೇ ಆಗಿಲ್ಲ ಟೈಮ್ ಹೋಗಿದ್ದು. ನಾನು ಟಿ ವಿ ಚಾನಲ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ, ಅಂದರೆ ಕೇಬಲ್ ಡೇಸಲ್ಲಿ ಕೆಲಸ ಮಾಡಬೇಕಾದ್ರೆ ಡಯಲ್ ಇನ್ ಶೋಸ್ ಅಂತ ಬರ್ತಾಯಿತ್ತು. ಈ ಫೋನ್ ಮಾಡಿದ್ರೆ ನಿಮ್ಗೆ ಇಷ್ಟವಾಗಿರೋ ಹಾಡು ಯಾವ ಹಾಡಬೇಕು ಅಂತ ಕೇಳುವಂಥದ್ದು ಒಂದು ಪ್ರೋಗ್ರಾಮು. ಐ ಯೂಸ್ ಟು ಹೋಸ್ಟ್ ದಟ್ ಪ್ರೋಗ್ರಾಮ್. ಆವಾಗ ಫೋನ್ ಮಾಡಿದವರು, ಓ ಗುರು ನಮಸ್ಕಾರ, ಏನು ಗುರು ಯಾವ ರೇಷನ್ ಅಕ್ಕಿ ತಿಂತೀಯ, ಹೆಂಗಿದೆಯಾ ಅಂತ ಕೇಳೋರು. ಐ ಯೂಸ್ ಟು ಗೆಟ್, ಅಯ್ಯೋ ಏನಯ್ಯ ಹಿಂಗೆ ಕೇಳ್ಬಿಟ್ರು, ನನಗೆ ಈ ಥರ ಮಾತಾಡ್ಬಿಟ್ರಲ್ಲ, ನನಗೇನು ಎಮೋಷ್ನಲ್ ಆಗ್ಬಿಡೋದು, ಕಣ್ಣಲ್ಲಿ ನೀರು ಬಂದುಬಿಡೋದು. ಐ ವಾಸ್ ವೆರಿ ಯಂಗ್ ಅವಾಗ, ಹಾರ್ಡ್ಲಿ 18-20 years ಏನೋ. ನನಗೆ ಇದೆಲ್ಲ ತೊಗೊಳಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಮಿಮಿಕ್ರಿ ದಯಾನಂದ್ ಇದ್ದಾರಲ್ಲ, ಅವರು ಒಂದು ದಿವಸ ನನಗೆ ಕೌನ್ಸಿಲಿಂಗ್ ಅಂತ ಇವತ್ತು ನಾವು ಆ ಪದಾನ ಹೇಳ್ತೀವಿ, ಅವ್ರು ನನಗೆ ಮೋಟಿವೇಶನ್ ಕೊಟ್ಟರು. ಅವತ್ತೊಂದು ಸತಿ ಯಾರು ಹಂಗೆ ಕೇಳ್ತಾರೆ, ನನಗೂ ಕೇಳ್ತಾರೆ ಹಂಗೆ. ನಾನು ಒಂದು ಸತಿ ದಯಾನಂದ್ ಅವ್ರು ಯಾವುದೋ ಒಂದು ಕಾಲೇಜ್ ಶೋಗೆ ಹೋಗಿದ್ರಂತೆ. ಅವ್ರ ವೈಫು ವಿಗ್ಗಳು ಹಾಕೋತಾರಲ್ಲ, ಅವರು ಆ ರೆಗ್ಯುಲರ್ ವಿಗ್ ಇಟ್ಟಿಲ್ಲ, ಉಪೇಂದ್ರ ಸರ್ ಥರದ ವಿಗ್ಗನ್ನು ಯಾವುದೋ ಇಟ್ಬಿಟ್ಟಿದ್ದಾರಂತೆ. ಈ ಬಾಲ್ಡಿ ತಲೆಯಲ್ಲಿ ಹೋಗೋಕ್ಕಾಗಲ್ಲ, ಅಥವಾ ಕ್ಯಾಪ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಆ ಉಪೇಂದ್ರ ಥರ ವಿಗ್ ಹಾಕ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಟೇಜ್ ಮೇಲೆ ಹೋಗ್ತಾರಂಗೆ, ಏನು ಗುರು ಕಟಿಂಗ್ ಮಾಡಿಸಿಲ್ವಾ ಅಂತ ಯಾರೋ ಒಂದು ಕಮೆಂಟ್ ಬಂತಂತೆ. ತಾವು ಯಾವಾಗ ಫ್ರೀ ಇರ್ತೀರ ಹೇಳಿ ಬಂದುಬಿಡ್ತೀನಿ ಅಂದ್ರಂತೆ. ಅಲ್ಲೇ ಕೊಟ್ಬಿಡ್ಬೇಕು. ನಿನಗೆ ಯಾರಾದರೂ ಆ ಥರ ಮಾತಾಡಿದ್ರೆ, ಯಾವ ರೇಷನ್ ಅಂಗಡಿ ತಿಂತೀಯ ಅಂದ್ರೆ, ನಿಮ್ಮ ಅಪ್ಪಂದು ಇದೆಯಲ್ಲ ರೇಷನ್ ಅಂಗಡಿ, ಅಲ್ಲಿದೆ ತಿಂತೀನಿ, ಯು ಶುಡ್ ಗಿವ್ ಬ್ಯಾಕ್ ದೆಮ್ ದೇರ್ ಡೈರೆಕ್ಟ್ಲಿ. ಅವತ್ತಿಂದ ನಾನು ಐ ಎಕ್ಸೆಪ್ಟ್ ದಟ್. ಆ್ಯಂಡ್ ನಾನೇ ಕಾಮಿಡಿ ಮಾಡ್ಕೊಂಬಿಡ್ತಿದ್ದೆ, ಹೇಗೆ ನಮ್ಮ ಅಕ್ಕಿದು ಹೆಂಗಿದೆ ತಿಂದಿರೋದು ನಾವು. ಆವಾಗ ಯಾವನು ಮಾತಾಡ್ತಾ ಇರಲ್ಲ. ಅಂದರೆ ಈ ಬಾಡಿ ಶೇಮಿಂಗ್ ಅನ್ನೋದು, ಅಥವಾ ಈ ಒಬ್ಬರನ್ನ ಈ ಟ್ರೋಲ್ ಅನ್ನೋದು, ವಿಜುವಲ್ ಟ್ರೋಲ್, ನಾಟ್ ದ ಸೋಷಿಯಲ್ ಮೀಡಿಯಾ ಟ್ರೋಲ್, ಅವತ್ತಿಂದನೂ ಇದೆ. ಇವತ್ತಿಗೆ ಅದು ಎಕ್ಸ್ಪೋಸ್ ಆಗ್ತಾ ಇದೆ ಅಷ್ಟೇ. ಈ ಥರ ಟ್ರೋಲ್ಗೆ ಒಳಗಾಗೋರು ಅಥವಾ ಈ ಥರ ಬಾಡಿ ಶೇಮಿಂಗ್ಗೆ ಒಳಗಾಗೋರಿಗೆ ಮಾಡೋರ ಬಗ್ಗೆ ಏನು ಹೇಳ್ತೀರ ಅಂತ ನಾನು ಕೇಳಲ್ಲ, ಅದು ಗಲೀಜು, ಅವ್ರ ಮನ ವಿಕೃತಿ ತೋರಿಸುತ್ತೆ. ಬಟ್ ಅದರಿಂದ ವೀಕ್ ಆಗೋವಂಥ ನನ್ನಂಥವ್ರಿಗೆ ಅಥವಾ ಕೆಲವ್ರಿಗೆ ಅದ್ರ ಬಗ್ಗೆ ಒಂದು ಅಸಡ್ಡೆ, ಒಂಥರ ಅವಮಾನ ಪಟ್ಕೊಳ್ಳೋ ಅಂಥ ಮನಸ್ಥಿತಿ ಇರೋರಿಗೆ ಏನು ಹೇಳ್ತೀರಾ ನೀವು? ಬೇಜಾರು ಆಗೇ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಇಗ್ನೋರ್ ಮಾಡಿಬಿಡಿ, ಇಗ್ನೋರ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಬಟ್ ನೀವು ಹೇಳ್ದಂಗೆ ಹಳೆ ಕಾಲದಲ್ಲೂ ಇತ್ತು, ಇವಾಗಲೂ ಇದೆ. ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ಸರ್, ಇವಾಗ ಗಂಡು ಮಕ್ಕಳಿಗೆ ಅವ್ರು ಇವಾಗ ತಮಾಷೆ ಮಾಡಿದ ತಕ್ಷಣ ನಿಮಗೇನು ಕಮ್ಮಿ ನೋವಾಗುತ್ತೆ ಅಂತೇನಿಲ್ಲ, ನಿಮಗೂ ಅಷ್ಟೇ ನೋವಾಗುತ್ತೆ. ಆದರೆ ಹೆಣ್ಮಕ್ಳ ಜೊತೆ ಇನ್ನೊಂದೇನಾಗುತ್ತೆ ಗೊತ್ತಾ, ಸ್ಲಟ್ ಶೇಮಿಂಗ್ ಅಂತ ಮಾಡಿಬಿಡ್ತಾರೆ. ಅರ್ಥ ಆಗಿಲ್ಲ. ಸ್ಲಟ್ ಶೇಮಿಂಗ್ ಅಂತಂದರೆ, ಇವಾಗ ಗಂಡು ಮಕ್ಕಳಿಗೆ ಬರೀ ಯಾವ ರೇಷನ್ ಅಕ್ಕಿ ಅಂತ ಕೇಳ್ತಾರೆ, ಹೆಣ್ಮಕ್ಳಿಗೆ ಹಂಗಲ್ಲ, ಯಾವನ ಜೊತೆ ಇದೆಯಾ, ಏನು ಮಾಡ್ತಿದ್ಯಾ. ಎಸ್, ದ್ಯಾಟ್ ಇಸ್ ಸ್ಲಟ್ ಶೇಮಿಂಗ್. ಬಟ್ ಒಂದೇನಂತಂದರೆ, ಎಷ್ಟೇ ಆದ್ರೂ ಏನೇ ಆದ್ರೂ ನಮ್ಮನ್ನು ನಾವು ಮರಿಬಾರ್ದು. ದಟ್ ಇಸ್ ದ ಓನ್ಲಿ ಥಿಂಗ್. ಅಲ್ಟಿಮೇಟ್ಲಿ ನಮ್ಮ ಮೇಲೆ ನಾವು ಪ್ರೀತಿ ಕಳ್ಕೊಬಾರ್ದು, ಅವ್ರನ್ನ ನಂಬಬಾರ್ದು ನಾವು ಅಷ್ಟೇ. ಅವ್ರು ಹೇಳೋದನ್ನ ನಂಬಬಾರ್ದು, ನಮ್ಮನ್ನೇ ನಾವು ನಂಬಬೇಕು. ಇವಾಗ ನೀತು ಅವರ ಡೈಲಿ ರೂಟೀನ್ ಹೇಗಿರುತ್ತೆ? ವಾಟ್ ವಿಲ್ ಬಿ ಯುವರ್ ರೂಟೀನ್? ಒನ್ ಥಿಂಗ್ ಇಸ್, ನಾನು ಡೈಲಿ ವರ್ಕ್ ಮಾಡೋದ್ರಿಂದ ನನಗೆ ಅದು ಟೇಕ್ಸ್ ಅ ಲಾಟ್ ಆಫ್ ಮೈ ಟೈಮ್ ಕನ್ಸಂಪ್ಷನ್. ತುಂಬ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಬಿಕಾಸ್ ನಾನು ಬರೀ ಕೆಲಸ ಮಾಡೋದು ಮಾತ್ರ ಅಲ್ಲ, ಆಮೇಲೆ ಅವ್ರಿಗೆ ಅದನ್ನು ಕನ್ವೆ ಮಾಡಬೇಕು ಕೂಡ. ಸೊ ಅಷ್ಟೇ ಟೈಮ್ ತೊಗೊಳುತ್ತೆ ಕನ್ವೆ ಮಾಡೋ ಅಷ್ಟಕ್ಕೂ. ಸೊ ಮೇನ್ಲಿ ಅದಿರುತ್ತೆ. ನನ್ನ ಪೆಟ್ಸ್ ಜೊತೆ ಇರ್ತೀನಿ ನಾನು. ಆ್ಯಂಡ್ ಇತ್ತೀಚೆಗೆ ನನಗೆ ಸ್ವಲ್ಪ ಹೆವಿ ಫೀಲಿಂಗ್ಸ್ ಇತ್ತು. ಬಿಕಾಸ್ ತುಂಬ ನಾನು ಫೆಟೀಗ್ ಆಗ್ತಾಯಿತ್ತು ನನಗೆ. ಇದು ನನ್ನ ಕೆಲಸದಿಂದಲ್ಲ, ಜಸ್ಟ್ ಮೈ ಪರ್ಸ್ನಲ್ ಲೈಫಿಂದ ನನಗೆ ಅನಿಸ್ತಾ ಇತ್ತು. ಸೊ ನಾನು ತುಂಬ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇಲ್ಲ ಅಂತಂದರೆ ನಾನು ಶುಭ ಅವಾಗವಾಗ ಮೀಟ್ ಮಾಡ್ತೀವಿ. ಸೊ ಸುಮ್ಮನೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಮಾತಾಡ್ತೀವಿ. ಸೊ ಅಲ್ಲಿ ಮೀಟ್ ಮೈ ಫ್ರೆಂಡ್ಸ್ ಆಲ್ಸೋ, ಇವೆಲ್ಲ ಇರುತ್ತೆ. ನಿಮಗೆ ಅಂತ ಒಂದು ಮೀ ಟೈಮ್ ಸಿಗುತ್ತಲ್ಲ, ಯಾವಾಗಲೂ ಮಲಗಬೇಕಾದ್ರೂ ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೂ ಅಥವಾ ಮಧ್ಯಾಹ್ನ ಒಂದು ಪವರ್ ನ್ಯಾಪ್ ತೊಗೋಬೇಕು, ನಿಮಗೆ ಅಂತ ಒಂದು ಮೀ ಟೈಮ್ ಸಿಕ್ಕಿದಾಗ ನೀತು ಅವ್ರಿಗೆ ಏನು ಥಾಟ್ ಬರುತ್ತೆ?
ನಂಗೆ ಥಾಟ್ಸೇ ಬೇಡ ಅನ್ನೋಷ್ಟು ಆಗ್ಬಿಟ್ಟಿದೆ ಇವಾಗ. ಬಿಕಾಸ್ ನಾನು ರಿಸರ್ಚ್ ಆಗಿರ್ಬೋದು ಅಥವಾ ಥಿಂಕಿಂಗ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಕ್ಲೈಂಟ್ ವರ್ಕ್ ಆಗಿರ್ಬೋದು, ಕ್ಲೈಂಟ್ಸಿಂದನೂ ನಾನು ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಅವ್ರು ಕೆಲಸ ಮಾಡಬೇಕಾದ್ರೆ. ಸೊ ಇಟ್ಸ್ ಟೂ ಮಚ್. ನನಗೆ ಆ್ಯಕ್ಚುಲಿ ಏನು ಬೇಡ, ನಿರ್ಲಿಪ್ತವಾಗಿರಬೇಕು ಅಂತ ಅನಿಸುತ್ತೆ. ಓಕೆ, ಇವು ಫರ್ದರ್ ಯಾವ್ದಾದ್ರು ಸಿನಿಮಾನೋ, ವೆಬ್ ಸೀರೀಸು, ಟೆಲಿವಿಷನ್ ಪ್ರಾಜೆಕ್ಟ್ಸು ನೀತು ಅವ್ರಿಗೆ ಆಫರ್ ಬಂದರೆ ಅಕ್ಸೆಪ್ಟ್ ಮಾಡ್ತಾರಾ? ಟೈಮ್ ಆಗುತ್ತಾ ನೀತು ಅವ್ರಿಗೆ ಮಾಡೋಕ್ಕೆ? ಐ ವಿಲ್ ಮೇಕ್ ಟೈಮ್. ಅದು ನನ್ನ ಮೇನ್ ಪ್ಯಾಷನ್. ಬಟ್ ಇವಾಗ ನಾನು ಮೀಡಿಯೋಕರ್ ಪ್ರಾಜೆಕ್ಟ್ಸ್ ತಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಂಗೆ ನಿಜವಾಗ್ಲೂ ಇಟ್ ಶುಡ್ ಬಿ ಗುಡ್ ಆ್ಯಂಡ್ ಮನಿ ಆಲ್ಸೋ ನನಗೆ ಚೆನ್ನಾಗಿ ಸಿಗಬೇಕು. ನನಗೇನಾಗಿದೆ ಅಂದರೆ ನನಗೆ ತುಂಬ ಸಲ ಅವಕಾಶಗಳು ಚೆನ್ನಾಗಿ ಬಂದಿದೆ ಆ್ಯಂಡ್ ದುಡ್ಡು ತುಂಬ ಕಮ್ಮಿ ಇರ್ತಾಯಿತ್ತು. ಇವಾಗ ನಂಗೆ ಮನ್ಸು ಬರಲ್ಲ ಆ ಥರ ಮಾಡೋಕ್ಕೆ. ಬಿಕಾಸ್ ಅಟ್ಲೀಸ್ಟ್ ಒಂದು ಕಲಾವಿದರಿಗೆ ಅವ್ರಿಗೆ ಎಷ್ಟು ಒಂದು ಗೌರವ ಬೇಕು, ಆ ಗೌರವಕ್ಕೆ ಆದರೂ ಸಿಗಬೇಕು ಅನ್ನೋದು. ಕರೆಕ್ಟ್. ಸೊ ಆ್ಯಂಡ್ ಈಗ ಹೊಸದಾಗಿ ಇಂಡಸ್ಟ್ರಿಗೆ ಬರಬೇಕು ಅಂತಿರೋರು, ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಕು ಅಂತಿರೋರಿಗೆ ನಿಮ್ಮ ಒಂದು ಅನುಭವದಲ್ಲಿ, ನಾನು ನಿಮ್ಮ ಸೀನಿಯರ್ ಆರ್ಟಿಸ್ಟು ಹಾಗೆ ಹೇಗೆ ಅಂತೆಲ್ಲ ಹೇಳಲ್ಲ, ಅಫ್ಕೋರ್ಸ್ ಸೀನಿಯಾರಿಟಿ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಮೇಕ್ ಯು ಓಲ್ಡ್ ಲೈಕ್ ಟೆಲಿಂಗ್ ಆಲ್ ದೋಸ್ ಥಿಂಗ್ಸ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಏನು ಒಂದು ಅವ್ರಿಗೊಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಟೈಮ್ ಚೇಂಜ್ ಆಗಿದೆ. ಸೊ ತುಂಬ ಹೆದರ್ಕೊಂಡು ಬರಬೇಕಾಗಿಲ್ಲ ಯಾರು. ಆ್ಯಂಡ್ ಅಗೇನ್ ಇಂಡಸ್ಟ್ರಿಗೆ ಬಂದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಂದರೆ ತಗ್ಗಿ ಬಗ್ಗಿ ಇರಬೇಕು ಅಂತ. ಇರಿ, ನಾನು ಇದ್ದೀನಿ, ನಾನಿದ್ದೆ, ಆ್ಯಂಡ್ ಐ ವಿಲ್ ಆಲ್ವೇಸ್ ಕಂಟಿನ್ಯೂ ಟು ಬಿ ಕೆಲಸಕ್ಕೆ. ಮತ್ತು ದೇವಿ ಸರಸ್ವತಿಗೋಸ್ಕರ ಅದರಿಂದ ಲಕ್ಷ್ಮಿ ಕೂಡ ಬರ್ತಾಳೆ ನಮಗೆ. ವಿ ಹ್ಯಾವ್ ಟು, ಅದು ನಮ್ಮ ಪರ್ಸ್ನಾಲಿಟಿ, ದಟ್ ಇಸ್ ಡಿಫ್ರೆಂಟ್. ಆದರೆ ಆ ಪವರ್ ಡೈನಮಿಕ್ಸ್ಗೆ ಹೆದರಬೇಡಿ ಅಂತ ನಾನು ಹೇಳ್ತೀನಿ. ಬಿ ಬೋಲ್ಡ್. ಎಸ್ ನೀತು, ಈ ಒಂದು ಆಲ್ಮೋಸ್ಟ್ ಒಂದು 2 ಅವರ್ಸಲ್ಲಿ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಚೈಲ್ಡ್ಹುಡ್ಡಿಂದ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಎಲ್ಲವೂ ಒಂದು ಸತಿ ನೆನೆಸ್ಕೊಂಡಾಗ ಏನು ಅನ್ನಿಸ್ತು ನಿಮಗೆ, ರೀಕಲೆಕ್ಟ್ ಮಾಡ್ಕೊಂಡಾಗ? ಫಸ್ಟ್ ಆಫ್ ಆಲ್, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಇಷ್ಟು ಬೇಗ ಗೆಸ್ಟಾಗಿ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನೀವು ಬೇಬಿ ಇಂದಿರಾ ಅವ್ರದ್ದೆಲ್ಲ, ನೀವು ಅವ್ರ ಬೇಬಿ ಇದ್ದಾಗ, ಅವ್ರು ಇವಾಗ ಹೆಂಗಿದ್ದಾರೆ ಅವ್ರದ್ದೆಲ್ಲ ನಾನು ಇಂಟರ್ವ್ಯೂ ನೋಡಿದಾಗ ಐ ವಾಸ್ ಲೈಕ್, ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೀನಿ ಅದ್ರ ಬಗ್ಗೆ. ಐ ವಾಸ್ ಲೈಕ್, ವಾವ್, ಹೌ ನೀವು ಎಲ್ಲಿಂದ ಹೋಗಿ ಹುಡುಕಿ ಎಲ್ಲ ಇದೆಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಾ ಅಂತ ನಾನು ಹಂಗೆ ಅಂದ್ಕೋತಾ ಇದ್ದೆ. ಸೋ ಇಂಟ್ರೆಸ್ಟಿಂಗ್, ಎಷ್ಟೆಷ್ಟು ಅವ್ರು ಮಾತಾಡ್ತಾರೆ ಅನ್ನೋದು, ಎಷ್ಟೆಷ್ಟು ಜನರನ್ನ ನೀವು ಮತ್ತೆ ಅವ್ರ ಬಗ್ಗೆ ನೀವು ಗೊತ್ತು ಮಾಡಿಸಿದ್ದೀರಾ ಅನ್ನೋದನ್ನು ಕಮೆಂಟ್ಗಳು ನೋಡಬೇಕು. ಎಷ್ಟು ಚೆನ್ನಾಗಿ ಪೀಪಲ್ ಅಪ್ರಿಷಿಯೇಟ್ ನಿಮ್ಮ ಎಫರ್ಟ್ಸ್ನ, ನಿಮ್ಮ ಟೀಮ್ ಎಫರ್ಟ್ಸ್ನ ಆ್ಯಕ್ಚುಲಿ. ಸೊ ನಾನು ಅಂದ್ಕೊಂಡಿದ್ದೆ, ನಾನು ಮತ್ತೆ ಹಳೇದೆಲ್ಲ ಏನು ಮತ್ತೆ ಸೇಮ್ ಮಾತಾಡಬೇಕೇನೋ ಅಂತ ಒಂದು ಥಾಟ್ ಬಂದಿತ್ತು. ಬಟ್ ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಇನ್ಫ್ಯಾಕ್ಟ್ ಮತ್ತೆ ನನಗೂ ಇಲ್ಲೂ ಕೂಡ ನನಗೆ ಒಂಥರ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಓವರ್ ಆಲ್ ಇನ್ ಮೈ ಲೈಫ್ ಅಫ್ಕೋರ್ಸ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಬಟ್ ಐ ಆಮ್ ಹ್ಯಾಪಿ. ದ್ಯಾಟ್ ಇಸ್ ದೇರ್. ಆ್ಯಂಡ್ ಸಾಕಷ್ಟು ಜನ ನಿಮ್ಮನ್ನು ಇಷ್ಟಪಡೋ ನಿಮ್ಮ ಅಭಿಮಾನಿಗಳು, ಫ್ಯಾನ್ಸು, ಫ್ರೆಂಡ್ಸು, ಫ್ಯಾಮ್ಲಿ ಯಾರೇ ಇರ್ಬೋದು, ಅವ್ರುಗಳಿಗೆ ನೀತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಸರ್, ಕಾಲ ಬದಲಾಗಿದೆ. ಸೊ ಎಲ್ಲರೂ, ಐ ಥಿಂಕ್ ನಾವೆಲ್ಲರೂ ನಮ್ಮ ದಾರಿ ಏನಿದೆ ನಾವು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿ ಮುಂದೆ ನಡಿಬೇಕು. ದಟ್ಸ್ ಆಲ್ ಐ ಫೀಲ್. ಯಾಕಂದರೆ ನಾವು ಸಿಕ್ಕಾಪಟ್ಟೆ, ಐ ಥಿಂಕ್ ನಮ್ಮ ಜನ್ರೇಷನ್ ಅವರು, ಎಸ್ಪೆಷಲಿ ಇವಾಗಿನ ಜನ್ರೇಷನ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನಮ್ಮ ಜನ್ರೇಷನ್ ಅವರು ತುಂಬ ನಾವು ಎಲ್ಲರಿಗೂ ಬೆಲೆ ಕೊಟ್ಟು ಎಲ್ಲರ ಮಾತುಗಳನ್ನ ಕೇಳಿ ನಾವು, ನಾಟ್ ರಾಂಗ್, ಬಟ್ ಸ್ವಲ್ಪ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅದರಲ್ಲಿ. ಸೊ ಇನ್ಮೇಲೆ ನಾವೇನು, ನಮ್ಮ ಅಥೆಂಟಿಸಿಟಿ ಏನು, ಅದನ್ನು ನಾವು ಹಂಗೆ ಬದುಕಬೇಕು. ನೀತು, ನನಗೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಫಸ್ಟ್ ಥಿಂಗ್ ಇದು ಇಂಟರ್ವ್ಯೂ ಅಂತ ಅನಿಸಿಲ್ಲ. ನಾವಿಬ್ಬರು ತುಂಬ ದಿವಸ ಆದಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಐ ಡೋಂಟ್ ನೋ, ಅದೇ ಪ್ರತಿ ಸಲ ನಾನು ನಿಮ್ಮ ಹತ್ರ ಸಿಕ್ಕಿದಾಗ ನನಗೆ ಅದೇ ಸೇಮ್ ಬಾಂಧವ್ಯ, ಅದೊಂದು ಸೇಫ್ ಫೀಲಿಂಗ್ ಇದೆ ಸರ್ ನಿಮ್ಮ ಹತ್ರ ಮಾತಾಡಬೇಕಾದ್ರೆ. ನನಗೆ ಗೊತ್ತು ದಟ್ ನಿಮ್ಮ ಫ್ಯಾಮಿಲಿ ಹೇಗಿದೆ, ನೀವು ಹೇಗಿದ್ದೀರಾ, ನಿಮ್ಮಿಬ್ಬರು ಹೆಣ್ಮಕ್ಳು, ನಿಮ್ಮ ಮಿಸ್ಸಸ್ಸು, ಯೋರ್ ಡಾಗ್ಸ್, ಎವ್ರಿ ಒನ್, ಇಟ್ಸ್ ಅ ಸೇಫ್ ಫೀಲಿಂಗ್ ನಿಮ್ಮ ಹತ್ರ ಮಾತಾಡಬೇಕಂದ್ರೆ. ಸೊ ಐ ಥಿಂಕ್ ಹೆಣ್ಣಾಗಲಿ ಗಂಡಾಗಲಿ ನಾವು ಅವ್ರಿಗೆ ನಾವು ಅವ್ರನ್ನ ಒಂದು ಸೇಫ್ ರೀತಿಯಲ್ಲಿ ನೋಡ್ತೀವಿ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಅದನ್ನು ಎಲ್ಲರೂ ಕೊಡೋಕ್ಕಾಗಲ್ಲ. ಸೊ ಅದೊಂದು ನನಗೆ ತುಂಬ ಇದೆ ನಿಮ್ಮ ಮೇಲೆ. ಇವಾಗಿಂದಲ್ಲ, ಅದು ಹಿಂದೆಯಿಂದನೂ ಇತ್ತು. ಯಾವತ್ತೂ ನಾನು ಮೀಡಿಯಾ ಅಂದಾಗ ನಿಮ್ಮ ಹೆಸರು ಬಂದು ಯಾವತ್ತೂ ಹೆದರ್ತಾ ಇರಲಿಲ್ಲ. ಲೈಕ್, ಓ ಹೇಗಿರುತ್ತೋ ಮತ್ತೆ ಸೇಮ್ ಥಿಂಗ್ ಅಂತ. ಸೊ ಇಟ್ ವಾಸ್ ಆಲ್ವೇಸ್ ಜೆಂಟಲ್, ಯು ಆರ್ ಆಲ್ವೇಸ್ ಕೈಂಡ್.
ಸೊ ಆ ಕೈಂಡ್ನೆಸ್ಗೆ ಆ್ಯಕ್ಚುಲಿ ನಾನು ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು. ಯಾಕಂದರೆ ಎಂತೆಂಥ ಮಾತುಗಳನ್ನ ಎಷ್ಟೆಷ್ಟು ನಾವು ಕೇಳ್ತೀವಿ, ಅದರಲ್ಲಿ ಒಬ್ಬರು ಕೈಂಡಾಗಿ ಮಾತಾಡೋರು ಒಬ್ರು ಇದ್ದಾರೆ ಅಂತಂದರೆ ಇಟ್ ಇಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನೀತು. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ವರ್ಡ್ಸ್. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೆ ಮುಂಚೆ ಈ ಸತಿ ಅಫ್ಕೋರ್ಸ್ ನಾನು ಯಾವಾಗಲೂ ನನ್ನ ಗೆಸ್ಟ್ಗೆ ನನ್ನ ಕಡೆಯಿಂದ ಏನೋ ಸಣ್ಣ ಗೌರವ ಕೊಡಬೇಕು, ಅದನ್ನು ಕೊಡ್ತಿದ್ದೆ. ಈ ಸತಿ ನನ್ನ ಜಿ ಕನ್ನಡ ಎಕ್ಸ್ಕೊಲಿಗೂ ಕವನ ಅಂತ ಅವರು ಒಂದು ಈ ಹೊಸ ಈ ಮಿರಾಕಿ ಅನ್ನೋ ಒಂದು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಮಾಡಿದ್ದಾರೆ, myhraki.com. ಅವರು ನೀತು ಅವ್ರಿಗೆ ಅವರ ಪ್ರೀತಿಯಿಂದ ಒಂದು ಗಿಫ್ಟ್ ವೋಚರ್ಸ್ನ ಕೊಟ್ಟಿದ್ದಾರೆ. ಸೊ ಕವನ ಅವರ ಕಂಪನಿಯ ಪರವಾಗಿ ಒಂದು ಗಿಫ್ಟು, ಆ್ಯಂಡ್ ಇದು ನನ್ನ ಕಡೆಯಿಂದ ನಮ್ಮ RR ಕನಸುಗಳ ಕಾರ್ಖಾನೆ ಕಡೆಯಿಂದ ಒಂದು ಗಿಫ್ಟು. ಅದು ನಿಮ್ಗೆ ಇಷ್ಟ ಆಗುತ್ತೆ, ತೆಗೆದು ನೋಡಿ. ಅದು ನಾನು ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಸಿಲ್ಲ. ಇದು ನೀತು ನಮ್ಮ ಒಂದು ಪ್ರೋಗ್ರಾಮ್ ಜ್ಞಾಪಕವಾಗಿ, ನಮ್ಮ ಜ್ಞಾಪಕವಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮಲ್ಲೋ, ಹಾಲಲ್ಲೋ, ಲಿವಿಂಗ್ ಏರಿಯಾಲೋ ಎಲ್ಲೋ ಒಂದು ಕಡೆ ಇರುತ್ತೆ. ಸೊ ಯಾ, ಯು ಕ್ಯಾನ್ ಓಪನ್ ಇಟ್. ಐ ಲವ್ ಇಟ್, ಐ ಸೋ ಲವ್ ಇಟ್. ಓ ಸಖತ್ತಾಗಿದೆ. ಅದು ಈ ಸ್ಟೋನ್ ಮೇಲೆ ನಿಮ್ಮ ಫೋಟೋ ಪ್ರಿಂಟ್ ಮಾಡಿರುವಂಥದ್ದು. ಇದಕ್ಕೆ ಸ್ಟ್ಯಾಂಡ್ ಇದೆ. ಸೊ ಈ ಸ್ಟ್ಯಾಂಡ್ ಹಾಕಿ ಯು ಕ್ಯಾನ್. ಇಟ್ಸ್ ಅ ವೆರಿ ಯುನೀಕ್ ಗಿಫ್ಟ್. ನನಗೆ ಯಾವತ್ತೂ ಈ ಥರ ಗಿಫ್ಟ್ ಕೊಟ್ಟಿಲ್ಲ, ಅದು ನಮ್ಮ ಫೇವ್ರೆಟ್. ಸೊ ಥ್ಯಾಂಕ್ ಯು ನೀತು. ಥ್ಯಾಂಕ್ಸ್ ದಿಸ್ ಫಾರ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಂಡ್ ಖುಷಿ ಆಯಿತು ನನಗೆ ತುಂಬ ನಿಮ್ಮ ಜೊತೆ ಮಾತಾಡಿದ್ದು, ಆ್ಯಂಡ್ ಎಲ್ಲ ವಿಷಯನೂ ಇಷ್ಟು ಮುಕ್ತವಾಗಿ ಹೇಳ್ಕೊಂಡ್ರಿ. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯು ಡಿಸರ್ವ್ ಮಚ್ ಮೋರ್ ಗುಡ್ ಥಿಂಗ್ಸ್. ಎಲ್ಲ ವಿಷಯದಲ್ಲೂ ಸಿನಿಮಾ ಒಂದೇ ಅಂತ ಹೇಳ್ತಿಲ್ಲ ನಾನು, ಇನ್ ಜನರಲ್ ಯು ಡಿಸರ್ವ್ ವಾಟ್ ದ ಬೆಸ್ಟ್ ಯು ಕ್ಯಾನ್. ಏನೇನು ಒಳ್ಳೇದಾಗುತ್ತೋ ಎಲ್ಲವೂ ನಿಮ್ಗದಾಗಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹೇಳ್ತೀನಿ. ಆಮೇಲೆ ನಿಮ್ಮನ್ನು ಪ್ರೀತಿಸೋರು ಯಾರೂ ಇಲ್ಲ, ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ತಿಳ್ಕೊಡಿ. ನಿಮ್ಮ ಒಬ್ಬ ಅಣ್ಣ ಇದ್ದಾನೆ ಅಂತ ಥ್ಯಾಂಕ್ ಯು. ಆಲ್ವೇಸ್ ವಿ ಆರ್ ದೇರ್ ವಿತ್ ಯು. ಥ್ಯಾಂಕ್ ಯು. ಇವತ್ತು ನಾನು ಶಪಥ ಹಾಕಿದ್ದೀನಿ, ನಾನು ಕಣ್ಣೀರು ಹಾಕಲ್ಲ ಅಂತ. ಎರಡು ಕಡೆ ನೀವು ಹೋಗೋದು ಅಪ್ಪ ವಿಷಯ ಬಂದಾಗ, ಬಟ್ ಯು ಕಂಟ್ರೋಲ್. ನಾನು ಅದಕ್ಕೆ ಅದನ್ನು ಎಳಿಯಕ್ಕೆ ಹೋಗ್ಲಿಲ್ಲ. ಇಲ್ಲ, ಬಿಕಾಸ್ ಆಮೇಲೆ ಎಲ್ಲರೂ ನಗ್ತಾರೆ, ಇವಳು ಏನು ಎಲ್ಲದಕ್ಕೂ ಅಳ್ತಾಳೆ ಅಂತ. ಸೊ ನೀವು ನಗಬೇಕು, ನಗ್ತಾನೆ ಇರಬೇಕು. ಆಕ್ಚುಲಿ ಖುಷಿ ವಿಷಯಕ್ಕೂ ನಮಗೆ ಒಂದೊಂದ್ಸಲ ಅಳು ಬರುತ್ತೆ ಸರ್. ನೋಡಿ ಇದಿಷ್ಟು ಚೆನ್ನಾಗಿದೆ, ಆ್ಯಂಡ್ ಲೈಕ್ ಆ್ಯಕ್ಚುಲಿ ನಿಮ್ಮ ಜೊತೆ ಇಲ್ಲಿ ಬಂದು ಮಾತಾಡಿದ್ಮೇಲೆ ಇಟ್ಸ್ ಜಸ್ಟ್ ಸೋ ನೈಸ್. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸರ್, ಅಷ್ಟೇ ಹೇಳಕ್ಕಾಗೋದು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಟೆಲಿಂಗ್ ದಟ್ ಒಬ್ರು ಅಣ್ಣ ಥರ ನಾನು ಇದ್ದೀನಿ ಅಂತ ಹೇಳಿದ್ವಿ. ರಾಜೇಶ್ ಕೃಷ್ಣ, ಯೋಗರಾಜ್ ಭಟ್ ಅಲ್ಲ, ಈ ರಘುರಾಮು ಕೂಡ ಒಬ್ಬ ಇದ್ದಾನೆ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ನೀತು ಅವರ 101 ನೆನಪು, ನಮ್ಮ ನೀತು ಶೆಟ್ಟಿ ಅವರ 101 ನೆನಪು. ಸೊ ಅವರ ಒಂದು ಈ ನಿಷ್ಕಲ್ಮಶವಾದ ಮಾತುಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಸರಣಿನಲ್ಲಿ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಕವನ. ಎಲ್ಲರೂ ಈ ವೆಬ್ಸೈಟ್ಗೂ ಲಾಗಿನ್ ಆಗಿ ನಾನು ಅದರ ಡೀಟೇಲ್ಸ್ ಕೂಡ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೀವು ಸಮಯ ಮಾಡ್ಕೊಂಡು ಇಷ್ಟೊತ್ತು ನೋಡಿದ್ದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ ನಿಮ್ಮ ಮುಂದೆ ಹೇಳೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಲವ್ ಯು ಆಲ್. ಸಿ ಯು ಸೂನ್.